Sid. ಲಂಕೆಯ ಆಕಾಶ ಕೆಂಪು ಬಣ್ಣದಲ್ಲಿ ಮುಳುಗಿತ್ತು. ಯುದ್ಧದ ಘಂಟೆಗಳು ಮೊಳಗುತ್ತಿವೆ. ಎಲ್ಲೆಡೆ ಶಸ್ತ್ರಾಸ್ತ್ರಗಳ ಘರ್ಷಣೆ, ರಕ್ತದ ವಾಸನೆ ಮತ್ತು ಸೈನಿಕರ ಘೋಷಗಳು ಕೇಳಿಸುತ್ತಿವೆ. ರಾವಣನು ತನ್ನ ದಿವ್ಯ ರಥದ ಮೇಲೆ ಕುಳಿತಿದ್ದ. ಅವನ 10 ತಲೆಗಳು ಕ್ರೋಧದಿಂದ ಕಂಗೊಳಿಸುತ್ತಿದ್ದವು. ಅವನ ಕಣ್ಣುಗಳಲ್ಲಿ ಅಹಂಕಾರ ಮತ್ತು ಪ್ರತೀಕಾರದ ಜ್ವಾಲೆ ಹೊತ್ತಿಕೊಂಡಿತ್ತು. ಇನ್ನೊಂದು ಕಡೆ ರಾಮನು ಶಾಂತವಾಗಿ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಧರ್ಮದ ಬೆಳಕು ಕಾಣಿಸುತ್ತಿತ್ತು. ಅವನ ಕೈಯಲ್ಲಿ ಕೋದಂಡಧನುಸ್ಸು, ಹೃದಯದಲ್ಲಿ ಸೀತೆಯನ್ನು ರಕ್ಷಿಸುವ ಸಂಕಲ್ಪ. ಯುದ್ಧ ಆರಂಭವಾಯಿತು. ರಾವಣನು ತನ್ನ ಮಹಾಶಕ್ತಿಯ ಅಸ್ತ್ರಗಳನ್ನು ಒಂದಾದ ಮೇಲೆ ಒಂದಾಗಿ ಬಿಡುತ್ತಿದ್ದ. ಆಕಾಶವೇ ಬೆಂಕಿಯಂತೆ ಹೊತ್ತಿಕೊಂಡಿತು. ಆದರೆ ರಾಮನು ಪ್ರತಿಯೊಂದು ಅಸ್ತ್ರಕ್ಕೂ ಸಮರ್ಥವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದ. ವಾನರಸೇನೆ ಚೀರಾಡುತ್ತಾ ಶತ್ರುಗಳ ಮೇಲೆ ದಾಳಿ ಮಾಡಿತು. ಹನುಮಂತನು ತನ್ನ ಶಕ್ತಿಯಿಂದ ರಾಕ್ಷಸರನ್ನು ಹತಮಾಡುತ್ತಿದ್ದ. ಒಂದು ಕ್ಷಣದಲ್ಲಿ ರಾವಣನು ತನ್ನ ಅತ್ಯಂತ ಭಯಾನಕ ಅಸ್ತ್ರವನ್ನು ಹೊರತಂದ. ಅದು ಪರ್ವತವನ್ನೇ ಒಡೆದು ಹಾಕುವಷ್ಟು ಶಕ್ತಿಯಿತ್ತು. ಆದರೆ ರಾಮನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಸ್ಮರಿಸಿದ. ನಂತರ ಬ್ರಹ್ಮಾಸ್ತ್ರವನ್ನು ತನ್ನ ಧನುಸ್ಸಿಗೆ ಸಿದ್ಧಪಡಿಸಿದ. ಇದು ಧರ್ಮಕ್ಕಾಗಿ ಎಂದು ಘೋಷಿಸಿ ರಾಮನು ಬಾಣವನ್ನು ಬಿಡುತ್ತಾನೆ. ಆ ಬಾಣವು ಮಿಂಚಿನ ವೇಗದಲ್ಲಿ ಹೋಗಿ ರಾವಣನ ಹೃದಯವನ್ನು ತಾಕಿತು. ರಾವಣನು ನಿಧಾನವಾಗಿ ನೆಲಕ್ಕೆ ಬಿದ್ದ. ಅವನ 10 ತಲೆಗಳು ಶಾಂತವಾಗಿದ್ದವು. ಅವನ ಅಹಂಕಾರ ಕೊನೆಗೊಂಡಿತು. ಯುದ್ಧದ ಧ್ವನಿಗಳು ನಿಂತವು. ಆಕಾಶವು ಮತ್ತೆ ಶಾಂತವಾಯಿತು. ರಾಮನು ಜಯಶಾಲಿಯಾದನು, ಆದರೆ ಅವನ ಮುಖದಲ್ಲಿ ಅಹಂಕಾರವಿಲ್ಲ. ಅದು ಧರ್ಮದ ಜಯ, ಸತ್ಯದ ವಿಜಯ.